ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಕಿಶನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇಷ್ಟು ದಿನಗಳ ನಂತರ ನಾನು ಮತ್ತೊಂದು ವ್ಲಾಗ್ ಹಾಕಿದ್ದೀನಿ. ಸ್ವಲ್ಪ ಕಾರಣಾಂತರಗಳಿಂದ ನಾನು ಇಷ್ಟು ದಿನ ವೀಡಿಯೋಸ್ನ ಹಾಕಕ್ಕೆ ಆಗಿರಲಿಲ್ಲ. ಸೊ ಈ ಮೋಸ್ಟ್ಲಿ ಒಂದು 2 ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ. ಈಗ 2 ತಿಂಗಳದ್ದು ಎಲ್ಲ ನಾನು ಮಿಕ್ಸ್ ಮಾಡಿ ಈ ವ್ಲಾಗಲ್ಲಿ ಹಾಕಿದ್ದೀನಿ. ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಗೆ ಹಾಕಿದ್ದೀನಿ. ಇದು ನಾನು ಎಲ್ಲಿಗೆ ನಾನು ಬಿಟ್ಟಿದ್ದನೋ, ದಾವಣಗೆರೆಗೆ ಮದುವೆಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡಿರೋದು. ಇದು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ. ಸೊ ನಮ್ಮ ಅಪ್ಪನೂ ಅಲ್ಲಿಗೆ ಬಂದಿದ್ದರು. ನೋಡ್ಬೋದು ಧ್ವನಿ, ಚಿಂಟು ಎಲ್ಲ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಅಳೋ ಸೌಂಡ್ ಬರ್ತಾಯಿದೆ. ಯಾರು ಮತ್ತು ಕೇಳಿಸಿಲ್ಲ ಅಂತ ಎಲ್ಲ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಓಕೆ, ಈಗ ನಾವೆಲ್ಲ ರೆಡಿ ಆಗ್ತಾಯಿದ್ದೀವಿ. ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋದಿದೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ಏನಿಲ್ಲ, ಸ್ವಲ್ಪ ಲಿಪ್ಸ್ಟಿಕ್ಕು ಹಾಗೆ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ತರಬೇಕಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಹಾಗೆ ಆನ್ ದ ವೇ ನನ್ನ ತಂಗಿ ನಮ್ಮಮ್ಮ ಎಲ್ಲ ಸ್ವಲ್ಪ ಐಬ್ರೋ ಮಾಡಿಸ್ಕೋಬೇಕು ಅಂತ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅಮ್ಮಂಗೂ ಡ್ಯೂಟಿ ಇದ್ದರಿಂದ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಥರ ಬಂದಿದ್ದು. ಸೊ ಅದಕ್ಕೋಸ್ಕರ ಆ ರೋಡಲ್ಲೇ ಆನ್ ದ ವೇ ಇದೆಯಲ್ಲ, ಸೊ ಅದಕ್ಕೋಸ್ಕರ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಇದು ನೋಡ್ಬೋದು, ದಾವಣಗೆರೆಯಲ್ಲಿ ಯಾರ್ಯಾರು ಇದ್ದೀರೋ, ಸೊ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ಇದು ನಾವು ದಾವಣಗೆರೆಯಲ್ಲಿ ಗಡಿಯಾರ ಕಂಬ ಅಂತ ಮಾರ್ಕೆಟಲ್ಲಿ ಇರೋದಿದ್ದು. ಸೊ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಆಂಟಿ ಏನೋ ಸ್ಲಿಪ್ಪರ್ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ವಿ. ನಮ್ಮ ಅಮ್ಮನೂ ತೊಗೊಂಡ್ರು, ನಮ್ಮ ಆಂಟಿನೂ ತೊಗೊಂಡ್ರು. ಸೊ ಏನಿಲ್ಲ, ಇದು ಮದುವೆಗೆ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು ನಾವೆಲ್ಲ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನೈಟ್ ರಿಸೆಪ್ಷನಿಂದು ವಿಡಿಯೋ. ನಾನು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ನಾವು ಮನೆಯಲ್ಲೆಲ್ಲ ತುಂಬ ಹೊತ್ತು ರೆಡಿಯಾಗಿದ್ವಿ. ಸೊ ಅದು ಯಾವುದು ನಂಗೆ ಕ್ಲಿಪ್ಪಿಂಗ್ಸ್ ಯಾವುದು ತೊಗೊಂಡಿಲ್ಲ. ಸೊ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹಾಕ್ತೀನಿ, ಯಾಕಂದರೆ ಮುಹೂರ್ತದ್ದು. ಸೊ ನನ್ನ ಹತ್ರ ಯಾವುದು ವೀಡಿಯೋಸ್ ನಾನು ತಗೊಳಕ್ಕೆ ಆಗಲಿಲ್ಲ. ನಿಮಗೆ ಗೊತ್ತಿರುತ್ತೆ, 2 ಮಕ್ಕಳು ಇಟ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡಿ ಅವ್ರಿಗೆ ರೆಡಿ ಮಾಡಿಬಿಟ್ಟು ನಾವು ರೆಡಿಯಾಗಿ ಮಾಡೋದೆಲ್ಲ ಎಷ್ಟು ಕಷ್ಟ ಅಂತ ನೋಡ್ಬೋದು. ರಿಸೆಪ್ಷನ್ ಆಗಿ ಎಲ್ಲ ಮೋಸ್ಟ್ಲಿ ಒಂದು 11:30 12 ಗಂಟೆ ಅಂದ್ಕೊಳ್ತೀನಿ. ಹೇಗೆ ಯಾವ ಥರ ಓಡಾಡ್ತಾಯಿದ್ದೀವಿ. ಧ್ವನಿನೂ ನೋಡ್ಬೋದು, ಇನ್ನೂ ಮಲಗಿಲ್ಲ ಅವಳು, ತುಂಬ ಆ್ಯಕ್ಟಿವಾಗಿ ಆಟಾಡ್ತಿದ್ದಾಳೆ ಅವ್ರ ತಾತನ ಜೊತೆಗೆ. ಸೊ ಇದು ಬೆಳಿಗ್ಗೆ ಇದು ಮುಹೂರ್ತ ಎಲ್ಲ ಆದಮೇಲೆ, ಸೊ ಆವಾಗ ಪುರೋಹಿತರು ಕೇಳ್ತಾಯಿದ್ರು, ಕಾಣಿಸ್ತಾ ಇದೆನಾ ಸೂರ್ಯ, ಆ ಥರ ಎಲ್ಲ ಕೇಳ್ತಾಯಿದ್ರು. ಸೊ ನೋಡ್ಬೋದು ಫೈನಲಿ ಮದುವೆ ಮುಗಿಸಿ ಇವಾಗ ಎಲ್ಲ ಮೇಕಪ್ ತೆಗಿತಾ ಇದ್ದೀವಿ. ಸೊ ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೆ, ಸುಸ್ತಾಗಿ ಸಾಕಾಗ್ಬಿಟ್ಟಿತ್ತು. ನೋಡ್ಬೋದು ಎಲ್ಲರೂ ಹೇಗೆ ಕೂತಿದ್ದಾರೆ. ಇನ್ನೇನು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋದಷ್ಟೇ. ಚೆನ್ನಾಗಾಯಿತು ಮದುವೆ, ನಮ್ಮ ಅಣ್ಣಂದೇನೆ. ಸೊ ನೋಡ್ಬೋದು ಕಿಶನ್ನು, ಇವನೊಂದು ತಮ್ಮ, ನಾನು ಅಲ್ಲೇ ಪಕ್ಕದಲ್ಲೇ ಕೂತಿದ್ದೀನಿ. ಸೊ ಏನಂದರೆ ಮದುವೆ ಅಂದ ತಕ್ಷಣ ಎಷ್ಟು ಸಂಭ್ರಮ ಇರುತ್ತೆ ಅಂದರೆ ಎಲ್ಲರ ಮನೇಲೂ ಅದು ಬೇರೆಯವ್ರದ್ದು ಮದುವೆ ಆದ್ರೂ ಅಷ್ಟೇ, ನಮ್ಮ ಮದುವೆ ಆದ್ರೂ ಅಷ್ಟೇ, ನಮ್ಮ ಕಡೆ ಮದುವೆ ಆದ್ರೂ ಅಷ್ಟೇ. ಸೊ ಒಟ್ಟಿನಲ್ಲಿ ರೆಡಿ ಆಗೋದು ಅಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ. ಸೊ ನಾವು ಅಷ್ಟು ರೆಡಿಯಾಗಿದ್ದೀವಿ ಅಂದರೆ ಅಷ್ಟು ರೆಡಿಯಾಗಿದ್ದೀವಿ. ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ನಿಮಗೆ ಶೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನಾನು ಅದು ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಸೊ ಪಾಪು ಅಳ್ತಾ ಇದ್ದಾಳೆ, ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಇದು ನಾನು ರೆಡಿಯಾಗಿರೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾಯಿದ್ದೀರೋ ಅವರು ನೋಡ್ಬೋದು. ನಾನು ರೀಲ್ಸಲ್ಲೆಲ್ಲ ಹಾಕಿದ್ದೀನಿ ನಾನು ಯಾವ ಥರ ರೆಡಿಯಾಗಿದ್ದೆ. ಹಾಗೆ 1-2 ರೀಲ್ಸ್ ಮಾಡಿದ್ದೀನಿ ನನ್ನ ತಂಗಿ ಜೊತೆಗೆ, ಹಾಗೆ ನನ್ನ ಮಗಳ ಜೊತೆಗೆಲ್ಲ. ಇದು ನೆಕ್ಸ್ಟ್ ಡೇ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ವಿ. ಸೊ ಅಜ್ಜಿ ಒಬ್ಬರಿದ್ದರು, ಅಜ್ಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಅದು ಅಚಾನಕ್ಕಾಗಿ ನಾನು ಬಂದು ಹೋಗಿ 1 ವಾರಕ್ಕೆ ನಮ್ಮ ಅಜ್ಜಿ
ತೀರ್ಕೊಂಡ್ರು. ಸೊ ಆವಾಗ್ಲೂ ಬಂದಿದ್ದೆ ನಾನು ಮತ್ತೆ ದಾವಣಗೆರೆಗೆ. ಅದು ಯಾವುದು ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೊ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಇಬ್ಬರು ಮಕ್ಕಳಿದ್ದಾರಲ್ವ, ಅವ್ರ ಜೊತೆ ಅವರಿಗೂ ಸ್ವಲ್ಪ ಟೈಮ್ ಕೊಡಬೇಕು. ಹಾಗೆ ನಂದು ಸ್ವಲ್ಪ ಹೆಲ್ತೆಲ್ಲ ನಾನು ನೋಡ್ಕೋಬೇಕು. ಸೊ ಹಾಗಾಗಿ ಇದೇ ಆಗೋಗಿತ್ತು, ಊರಿಗೆ ಹೋಗೋದು ಬರೋದು. ಸೊ ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಬಂದ್ವಿ, ಮತ್ತು ಅಲ್ಲಿಂದ ಮತ್ತೆ ನನ್ನ ತಂಗಿ ಊರಿಗೆ ಹೋದ್ವಿ. ಸೊ ಇದೇ ಓಡಾಟನೇ ಆಗಿಬಿಟ್ಟಿತ್ತು. ನನಗೆ ಸ್ವಲ್ಪ ಫ್ರೀ ಇರಲಿಲ್ಲ ನಾನು. ಸೊ ಅದಕ್ಕೋಸ್ಕರ ಇಷ್ಟು ದಿನ ನಾನು ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ. ನಾನು ಡೈಲಿ ಹಾಕಲಿಲ್ಲ ಅಂದ್ರೂ ವೀಕ್ಲಿ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇದು ಹೊಸದು ನಾನೊಂದು ಟಾಪ್ ತೊಗೊಂಡಿದ್ದು ಮೊನ್ನೆ ರೀಸೆಂಟಾಗೆ. ಚೆನ್ನಾಗಿದೆನಾ ಹೇಗೆ ಅಂಥೇಳಿ ನನಗೆ ಕಮೆಂಟಲ್ಲಿ ಹೇಳಿ ಎಲ್ಲರೂ. ನನ್ನ ತಂಗಿ, ನನ್ನ ತಮ್ಮ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ನಾನೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ. ಅವರು ನನ್ನ ಮಕ್ಕಳಿಗಾಗಿರ್ಬೋದು, ನನಗಾಗಿರ್ಬೋದು ತುಂಬ ಏನಂತೀರ ಹೆಲ್ಪ್ ಮಾಡ್ತಾರೆ. ಅದು ನನಗೆ ತುಂಬ ಖುಷಿ. ಇದು ನಾನು ನಮ್ಮೂರಿಗೆ ಬಂದಮೇಲೆ ನಮ್ಮ ಮನೇಲಿ ನಾವು ಪಡ್ಲಿಗೆ ತುಂಬಿಸಿದ್ದು. ಸೊ ನೋಡ್ಬೋದು, ನಾವು ವರ್ಷಕ್ಕೆ ಒಂದು ಸಲ ತುಂಬಿಸ್ಲೇಬೇಕು. ಸೊ ಹಾಗಾಗಿ ಮನೆಗೆ ಬಂದ ತಕ್ಷಣ ಅದೊಂದು ಮುಗಿಸ್ಬೇಕಿತ್ತು. ಅದಕ್ಕೋಸ್ಕರ ಮನೆಗೆ ಬಂದಿದ್ದ ತಕ್ಷಣವೇ ಇದೊಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಮಾಡ್ಕೊಂಡಿದ್ದು. ಮತ್ತು ಧ್ವನಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅವಳು ಮತ್ತು ಈಗ ಇಷ್ಟು ದಿನ ತುಂಬ ಲಾಂಗ್ ಗ್ಯಾಪ್ ಆಗಿತ್ತು. ಸೊ ಅವಳು ಮತ್ತೆ ಸ್ಕೂಲಿಗೆ ಹೋಗೋಕ್ಕೆ ತುಂಬ ಅಳ್ತಾ ಇದ್ದಾಳೆ. ನಾನು ಬರೋ ವ್ಲಾಗ್ಸಲ್ಲೆಲ್ಲ ನಾನು ಹಾಕ್ತೀನಿ ಅವಳು ಹೇಗೆ ಮಾಡ್ತಾಳೆ ಸ್ಕೂಲಿಗೆಲ್ಲ ಹೋಗೋಕ್ಕೆ ಅಂತೇಳಿ. ಈಗ ಈ ಥರ ಮಕ್ಳಿಗೆ 2 ದಿವಸಕ್ಕೆ ರಜಾ ಹಾಕ್ಸ್ಬಿಟ್ರೆ ಈ ಥರ ಹೋಗೋಕ್ಕೆ ಬೇಜಾರು ಮಾಡ್ಕೋತಾರೆ. ಸೊ ಇದು ನಾವು ಅವಳಿಗೆ ಕರ್ಕೊಂಬರಬೇಕಾದ್ರೆ ಹೋಗ್ತಾ ಇದ್ದೀವಿ. ಅವಳು ಹೋದ ತಕ್ಷಣವೇ ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಅಂದರೆ, ಸ್ಕೂಲಿಗೆ ಹೋದ ತಕ್ಷಣ ನನಗೆ ಏನೋ ಒಂಥರ ಅವಳಿಗೆ ಅದು ಹೇಳೋಕ್ಕಾಗಲ್ಲ. ಸೊ ಅದು ಅವಳಿಗೆ ಹೋದ ತಕ್ಷಣ ಅವಳಿಗೆ ಏನು ಅನಿಸುತ್ತೇನೋ ನೋಡಿದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ನೋಡ್ತಾ ಇರ್ಬೋದು ನೀವು. ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ನಾನು ಸರಿಯಾಗಿ ಮಾಡ್ಕೊಂಡಲೇ ಇಲ್ಲ. ಅದು ಅವಳು ನೋಡಿದ ಟೆನ್ಷನಿಗೆ ಸೊ ನಾನು ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಓಕೆ, ನಾನು ಬರೋ ವ್ಲಾಗ್ಸಲ್ಲೆಲ್ಲ ನಿಮಗೆ ತೋರಿಸ್ತೀನಿ ಅವಳು ಹೇಗೆ ಮಾಡ್ತಾಳೆ, ಅವಳು ಎಲ್ಲಿ ಹೋಗ್ತಾಳೆ, ಹೇಗೆ ಹೋಗ್ತಾಳೆ, ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ವ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಅಲ್ಲಿ ಸ್ಕೂಲಿಂದ ಬಂದಮೇಲೆ ಇವರಿಬ್ಬರದು ಇದೇ ಥರ ರುಟೀನು ಡೈಲಿ ನಮ್ಮ ಮನೇಲಿ. ಸೊ ಇನ್ಮೇಲಿಂದ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇವಾಗ ನಮ್ಮ ಪಾಪುಗೆಲ್ಲ ನಾವು ಮುಡಿ ತೆಗೆಸ್ಕೊಂಬಂದ್ವಿ. ಸೊ ಅದು ಯಾವುದು ನಾನು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ. ಮತ್ತು ನೀವು ಕೇಳ್ಬೋದು, ಪಾಪು ಗುಂಡು ಆಗಿದೆ, ಅದು ಯಾವುದು ಹಾಕಿಲ್ಲ ನೀವು ಅಂತೇಳಿ. ಸೊ ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ನಾನು ಇನ್ಮೇಲಿಂದ ಏನಾದರೂ ಇತ್ತು ಅಂದರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಓಕೆ, ನಾನು ಈ ವ್ಲಾಗ್ನ ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಟ್ರೈ ಮಾಡ್ತೀನಿ. ಟೇಕ್ ಕೇರ್, ಬೈ ಬಾಯ್. ಜಂಪ್ ಮಾಡೋದು ಹೇಳ್ಕೊಟ್ರಾ? ಬಾಯ್ಲಿ ಇಲ್ಲಿ ಬಾರೆ ಚಿನ್ನು. ಮತ್ತೇನು ಹೇಳ್ಕೊಟ್ರು ಬಾಯ್ಲಿ? ಏನು ಮಾಡ್ತಾ ಇರೋದು ನೀನು? ಏನು ಮಾಡ್ತಾ ಇರೋದು ಅದೆಲ್ಲ? ಇದಕ್ಕೆ ಅವೆಲ್ಲ ಏನಕ್ಕೆ ತರ್ತಾ ಇದೀಯಾ? ಅವೆಲ್ಲ ಯಾಕೆ ತರ್ತಾ ಇದೀಯಾ? ಕೊಡು, ಅವಳಿಗೂ ಕೊಡು. ಬಾಯ್ಲಿ ಚಿನ್ನ. ಈ ಕಂಡ್ರೆ ಬಂದಿರ್ಬೇಕು.